ವಿಶ್ವಕ್ಕೆ ತಂದೆಯಾಗಿರುವಂತಹ ನಮ್ಮ ಶಿವನನ್ನು ಲಿಂಗ ಸ್ವರೂಪಿಯಾಗಿ ಪೂಜೆ ಮಾಡ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಷಯ. ಅದೇ ರೀತಿ ಮೂರ್ತಿ ಸ್ವರೂಪದಲ್ಲೂ ಕೂಡ ಕೆಲವೊಂದು ಕಡೆ ಪೂಜೆಯನ್ನು ಸಲ್ಲಿಸ್ತೀವಿ. ಅದೇ ರೀತಿ ಮೂರ್ತಿ ಸ್ವರೂಪದಲ್ಲಿ ಪೂಜೆಯನ್ನು ಸ್ವೀಕರಿಸ್ತಿರುವಂತಹ ನಮ್ಮ ಶಿವನನ್ನು ನೋಡೋದಕ್ಕೆ ಅಂತ ನಾವಿವತ್ತು ಹೊರಟಿದ್ದೀವಿ ಸದ್ಗುರು ಸನ್ನಿಧಿಗೆ. ಬನ್ನಿ ನಮ್ಮ ಸದ್ಗುರು ಸನ್ನಿಧಿಯಲ್ಲಿರೋ ಶಿವ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಸದ್ಗುರು ಸನ್ನಿಧಿಯ ವಿಶಾಲವಾದಂಥ ಒಂದು ಆರ್ಚ್ ಸಿಗತ್ತೆ. ಅಲ್ಲಿಂದ ಮುಂದೆ ಹೋದರೆ ಶಿವನ ಹತ್ರ ನಡೆಯೋ ಅಂಥ ಪೂಜೆಯ ಟೈಮಿಂಗ್ಸ್, ಅದ್ರ ಜೊತೆಗೆ ಅಲ್ಲಿ ಏನೇನು ಇದೆ ಅನ್ನೋದನ್ನು ಒಂದು ಪುಟ್ಟದಾದಂಥ ಒಂದು ಫಲಕದಲ್ಲಿ ಹಾಕಿದ್ದಾರೆ. ಈ ಶಿವ ಸ್ಟ್ಯಾಚು ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಣಸಿಗುತ್ತೆ. ನಾವು ಹೋಗುವಾಗ ಸಣ್ಣದಾದಂತಹ ಮಳೆ ಇತ್ತು. ಆ ಮಳೆ ಜೊತೆ ಅಲ್ಲಿನ ವಾತಾವರಣ ಅದ್ಭುತವಾದಂತಹ ಅನುಭವ ಹಾಗೂ ಮನಸ್ಸಿಗೆ ಮುದ ನೀಡೋ ಥರ ಇತ್ತು. ದೂರದಿಂದನೇ ಆದಿಯೋಗಿ ಸ್ಟ್ಯಾಚು ಅದ್ಭುತವಾಗಿ ಕಾಣಿಸ್ತಿತ್ತು. ಅದನ್ನು ನೋಡೋ ಕುತೂಹಲ ಇನ್ನೂ ಹೆಚ್ಚಾಗಿತ್ತು. ಗಾಡಿಯನ್ನು ಪಾರ್ಕ್ ಮಾಡಿ ಆದಿಯೋಗಿ ಹತ್ರ ನಡೆದೇ ಬಿಟ್ವಿ. ಅಲ್ಲಿ ಚಪ್ಪಲ್ ಹಾಕ್ಕೊಂಡೋಗೋ ಹಾಗಿಲ್ಲ, ಅದಕ್ಕೆ ಅಂತ ಒಂದು ಚಪ್ಪಲ್ ಕೌಂಟರ್ ಇದೆ. ಅಲ್ಲಿ ಚಪ್ಪಲನ್ನು ಬಿಟ್ಟು ನಮಗೆ ಲಾಸ್ಟಲ್ಲಿ ಅವರೇ ಚಪ್ಪಲ್ಗಳನ್ನು ತಂದು ಕೊಡೋ ಅಂಥ ಪದ್ಧತಿಯನ್ನು ಇಲ್ಲಿ ನಡೆಸಿದ್ದಾರೆ. ನನ್ನ ಕೇಳಿದ್ರೆ ಬೇರೆ ಎಲ್ಲೋ ಬಿಡೋದಕ್ಕಿಂತ ನಮ್ಮ ಕಾರ್ಗಳಲ್ಲೇ ಬಿಟ್ಟು ಸ್ವಲ್ಪ ದೂರ ಬರಿಗಾಲಲ್ಲೇ ನಡೆಯೋದು ಉತ್ತಮ ಅಂದ್ಕೊಳ್ತೀನಿ. ಮೊದಲನೇದಾಗಿ ನಮಗೆ ಸಿಗೋದೇ ನಾಗದೇವತೆಗಳು. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನಾಗಗಳಿಗೆ ಅದರದೇ ಆದಂತಹ ವಿಶಿಷ್ಟ ಸ್ಥಾನಮಾನ, ಗೌರವ ಇದೆ. ಅದೇ ಗೌರವ ಕೂಡ ಇಲ್ಲೂ ಇದೆ. ಅದನ್ನು ನೋಡಿದ್ರೇ ಒಂದು ಖುಷಿ ಅನಿಸುತ್ತೆ. ಪೂಜೆ ಮಾಡಿಸೋ ಅಂಥವರು ಅಲ್ಲೇ ಪ್ರಸಾದನೂ ಇರುತ್ತೆ, ಪೂಜೆ ಮಾಡಿಸ್ಬೇಕಾದಂತಹ ಸಾಮಗ್ರಿಗಳು ಇರುತ್ತೆ. ನಾಗಗಳಿಗೆ ಪೂಜೆ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇರೋವಂಥವರು ಪೂಜೆಯನ್ನು ಕೂಡ ಮಾಡಿಸ್ಬೋದು. ಅಲ್ಲಿಂದ ಮುಂದೆ ನಡೆದರೆ ವಿಶಾಲವಾದಂತಹ ಜಾಗದಲ್ಲಿ ನಮ್ಮ ಆದಿಯೋಗಿ ಶಿವನ ನಾವು ನೋಡ್ತೀವಿ. ಸ್ವಲ್ಪ ಮುಂದೆ ನಡೀತಾ ಹೋದರೆ ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂದರೆ, ಆದಿಯೋಗಿಯನ್ನು ನೋಡ್ತಿರೋದ್ರೇ ಅಷ್ಟು ಖುಷಿಯನ್ನು ಕೊಡೋ ಅಂಥ ಅದ್ಭುತವಾದ ಮೂರ್ತಿ ನಮ್ಮ ಶಿವ. ಶಿವನ ಹತ್ರ ಬಂದ ತಕ್ಷಣವೇ ನಮಗೆ ಮೊದಲು ಕಾಣಸಿಗೋದೆ ನಂದೀಶ್ವರ. ಅಲ್ಲಿಂದ ಸ್ವಲ್ಪ ಮುಂದೆ ಸಾಗಿದ್ರೆ ನಮಗೆ ನಂತರ ಸಿಗೋದು ಯೋಗೇಶ್ವರ ಲಿಂಗ. ಇಲ್ಲಿ ಯೋಗೇಶ್ವರ ಲಿಂಗದ ಹತ್ರನೂ ಹಾಗೂ ನಾಗಗಳ ಹತ್ರ ಯಾವುದೇ ಫೋಟೋಗ್ರಫಿ ಮಾಡೋ ಹಾಗಿಲ್ಲ. ಹಾಗಾಗಿ ದೂರದಿಂದ ಸ್ವಲ್ಪ ನೋಡ್ಬೋದು ಅಷ್ಟೇ. ಹತ್ರದಿಂದ ನಾವು ಅಲ್ಲಿ ಹೋಗಿ ನೋಡ್ಬೋದು, ಬಟ್ ವಿಡಿಯೋದಲ್ಲಿ ಸ್ವಲ್ಪ ಮಾತ್ರ ಕಾಣಿಸುತ್ತೆ. ಅಲ್ಲಿ ಯೋಗೇಶ್ವರ ಲಿಂಗದ ಪ್ರದಕ್ಷಿಣೆ, ತೀರ್ಥ ಪ್ರಸಾದ ತಗೊಂಡ ನಂತರ ನಾವು ಬಂದಿದ್ದು ಆದಿಯೋಗಿಯನ್ನು ಹತ್ರದಿಂದ ನೋಡೋದಕ್ಕೆ. ಹತ್ರದಿಂದ ನಾವು ಆದಿಯೋಗಿನ ನೋಡುವಾಗ ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂದರೆ, ಆ ನಗುಮುಖದ ನಮ್ಮ ಶಿವನ ನೋಡೋದಕ್ಕೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಶಿವ ನೋಡಿ ಎಷ್ಟು ನಗ್ನಾಗ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಆ ತುಂತುರು ಮಳೆಯಲ್ಲಿ ಆ ಶಿವನ ಮೂರ್ತಿ, ನಮ್ಮ ಇಷ್ಟ ದೈವನ ನೋಡೋದೇ ಒಂದು ಚಂದ ಅಲ್ವಾ. ನಮ್ಮ ಇಷ್ಟ ದೈವದ ಮುಂದೆ ಇದ್ದರೆ ಬೇರೆ ಏನು ನಮಗೆ ತೋಚೋದೇ ಇಲ್ಲ. ಬರೀ ನಮ್ಮ ಮನಸ್ಸಲ್ಲಿ ಕಣ್ಣಲ್ಲಿ ಶಿವ 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 ಅಷ್ಟೆ. ನಮ್ಮ ಈ ಶಿವನನ್ನು ಮೈಲ್ಡ್ ಸ್ಟೀಲಿಂದ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ನಮಗೂ ಕೂಡ ಅಲ್ಲಿಗೆ ಹೋಗೋವರೆಗೂ ಗೊತ್ತಿರಲಿಲ್ಲ. ಈ ಶಿವನ ಮೂರ್ತಿಯನ್ನು ಮೈಲ್ಡ್ ಸ್ಟೀಲಿಂದ ನಿರ್ಮಾಣ ಮಾಡಿದ್ದಾರೆ. ಇದು 112 ಅಡಿ ಎತ್ತರ, 150 ಅಡಿ ಉದ್ದ, 85 ಅಡಿ ಅಗಲನ ಹೊಂದಿದೆ. ಹಾಗೆ 600 ಟನ್ ತೂಕನ ಹೊಂದಿದೆ. ಈ ಆದಿಯೋಗಿ ಶಿವ ಸ್ಟ್ಯಾಚು 200 ಎಕರೆ ವಿಶಾಲವಾದಂತಹ ಜಾಗದಲ್ಲಿ ನಿರ್ಮಾಣ ಹೊಂದಿದೆ. ಇದನ್ನು ಜನವರಿ 14, 2023 ಆಗಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಆದಿಯೋಗಿ ಶಿವನ ಸ್ಟ್ಯಾಚು ಹತ್ರ ಪ್ರತಿದಿನ ಸಂಜೆ 7 ಗಂಟೆಯಿಂದ 7:45 ಲೇಸರ್ ಶೋ ಕೂಡ ನಡೆಯುತ್ತೆ. ಆ ಲೇಸರ್ ಶೋನ ನೋಡಬೇಕು ಅಂತಲೇ ಪ್ರತಿನಿತ್ಯ ಸಾವಿರಾರು ಜನ ಈ ಆದಿಯೋಗಿ ಶಿವನ ಸ್ಟ್ಯಾಚ್ಯುಗೆ ಭೇಟಿ ಕೊಡ್ತಾರೆ. ನೀವು ಇಲ್ಲಿವರೆಗೂ ಆದಿಯೋಗಿ ಶಿವನ ನೋಡಿಲ್ಲ ಅಂದರೆ
ಖಂಡಿತ ಒಮ್ಮೆ ಭೇಟಿ ಕೊಡಿ. ಬಿಟ್ಟು ಬರೋದಕ್ಕೆ ಮನಸ್ಸೇ ಬರೋದಿಲ್ಲ. ಅಂತಹ ಅದ್ಭುತ ಆನಂದವನ್ನು ನಮ್ಮ ಶಿವ ಕೊಡ್ತಾರೆ. ಆ ಶಿವನ ಮುಂದೆ ಕೂತು ಧ್ಯಾನ ಮಾಡೋದೇ ಒಂದು ಸುಂದರ ಅನುಭವ. ನಾವು ಕೂಡ ಸ್ವಲ್ಪ ಹೊತ್ತು ಧ್ಯಾನಮಗ್ಧರಾಗಿ ಅಲ್ಲಿಂದ ಹೊರಟ್ವಿ. ತಿಳಿದಿರೋದು ಸಾಸಿವೆಯಷ್ಟು, ತಿಳ್ಕೊಬೇಕಾಗಿರೋದು ಬೆಟ್ಟದಷ್ಟು. ಆದಿಯೋಗಿ ಶಿವನ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಮಲ್ಲಿದ್ದರೆ ಖಂಡಿತ ನಮ್ಮ ಜೊತೆ ಹಂಚ್ಕೊಳ್ಳಿ. ತಿಳ್ಕೊಳ್ಳೋದಕ್ಕೆ ನಾವಂತೂ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.